ನೀನೇನೋ ತುಂಬಾ ಮನಸ್ಸಿಂದ ಅವಳ ಹತ್ರ ಪ್ರೀತಿನ ಹೇಳ್ಕೊತೀನಿ, ಹೇಳ್ಕೋಬೇಡನ್ನಲ್ಲ. ಅಕಸ್ಮಾತ್ ಅವಳೇನಾದ್ರು ನಿನ್ನ ಪ್ರೀತಿನ ನಿರಾಕರಿಸಿದ್ರೆ ಅಂತ ಅಷ್ಟೇ. ನಿಮ್ಮ ಪ್ರಕಾರ ನಾನೀಗ ಭೂಮಿಗೆ ಪ್ರೀತಿನ ಹೇಳ್ಕೊಳ್ದೆ ನನ್ ಮನ್ಸಲ್ಲಿ ಹಿಡ್ದಿಟ್ಕೊ ಅಂತ ಹೇಳ್ತಿದ್ದೀರಾ? ಇದು ಹಾಗೂ ಆಗಲ್ಲ. ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಿಡಿದ್ಬಿಟ್ಟು ಅಂದ್ರೆ ಒಂದು ಹದಕ ಅಂದ್ರೆ ಇಲ್ಲಿ ಗೊತ್ತಿರೋದೇನಿಲ್ಲ ಅಂದ್ರೆ ಅಂತ ನನಗ್ ಪ್ರಶ್ನೆ ಮಾಡ್ತೀಯ. ನಾನು ಬ್ರಹ್ಮಚಾರಿ, ಆದ್ರೆ ನೀನು ಪ್ರೀತಿಯನ್ನು ಒಡಲನ ತುಂಬ. ನಿನ್ನ ವ್ಯಕ್ತಿತ್ವ ಏನು ಅಂತ ನಿನಗೆ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಅಷ್ಟು ಚೆನ್ನಾಗಿ ನಾನು ಖಚಿತ ಆಗ್ಲಿ ನಿನಗೆ ನೀನು ಭಾವನಾತ್ಮಕ ಜೀವಿ, ಭಾವುಕ ಜೀವಿ ಅಂತೆಲ್ಲ ಹೇಳಿ. ನಿಜ, ಅಷ್ಟೇ ಪರಿಪೂರ್ಣವಾಗಿ ಪ್ರೀತಿ ಕೊಡ್ತಾರೆ. ಮನೆಯವ್ರನ್ನ ಪ್ರೀತಿ, ಪೊಲೀಸ್ ಆಗಿ ಜನರ ಕರ್ತವ್ಯ ಅಂತ ಪ್ರೀತಿಸ್ತೀಯ, ನನ್ನನ್ನ ಪ್ರೀತಿಸ್ತೀಯ, ಪ್ರತಿಯೊಬ್ಬರನ್ನು ಪ್ರೀತಿಸ್ತೀಯ. ಹಾಗಿದ್ದಾಗ ಈ ಪ್ರೀತಿ ಅನ್ನೋ ಒಂದು ವಿಚಾರದಲ್ಲಿ ಬಹಳ ಗೊಂದಲಗಳು. ಆ ಗೊಂದಲ ನಿವಾರಣೆ ಆಗಬೇಕು ಅಂತಂದ್ರೆ ನಿನ್ನ ಮನಸ್ಸಲ್ಲಿ ಬಹಳಷ್ಟು ತಿದ್ದುಪಡಿಗಳಾಗಬೇಕು. ಆ ತಿದ್ದುಪಡಿಗಳು ಏನು ಅಂದ್ರೆ, ಈಗ ನೀನೇನೋ ಇದೆಯಲ್ಲ, ಒಪ್ಪಂದದ ಮದುವೆ ಆಗಿನಿ, ನಾನು ಸಾಹಿತ್ಯನ ಬಿಟ್ಟು ಯಾರನ್ನು ಪ್ರೀತಿಸಿಲ್ಲ, ಏನು ಮಾಡಿಲ್ಲ ಅಂತ ತಿಳ್ಕೊಂಡಿದ್ದಲ್ಲ, ಅದ್ರಲ್ಲಿ ನಿಜ. ಆದ್ರೆ ಈಗ ಏನಾಗುತ್ತೆ, ಆ ಒಪ್ಪಂದದ ಮದುವೆಯನ್ನು ಗೋಡೆ ನಿನ್ನ ಮನಸ್ಸು ಮೆದುಳಲ್ಲಿ ಕಟ್ಕೊಂಡಿದೆಯಲ್ಲ, ಪ್ರೀತಿಯನ್ನು ಸುತ್ತಿಗೆಯಿಂದ ಒಡೆದು ನೀನೇ ಕಾಲ್ ಮಾಡ್ಬೇಕಾಗಿದೆ. ಇಷ್ಟೇ ಇರು. ನೋಡೋ, ಯಾವುದೇ ವಸ್ತುಗಾಗ್ಲಿ ಮನುಷ್ಯನಿಗಾಗ್ಲಿ ಗಾಯ ಆಗೋದು ಸಹಜ. ಆದ್ರೆ ಪ್ರಕೃತಿ ನಿಯಮದ ಪ್ರಕಾರ ಆ ಗಾಯ ತನಗೆ ತಾನೇ ವಾಸಿ ಆಗುತ್ತೆ. ಆದ್ರೆ ಯಾರು ಉದ್ದೇಶಪೂರ್ವಕವಾಗಿ ಗಾಯ ಮಾಡಿರ್ತಾರೋ ಅವರೇ ಹೋಗಿ ಅದಕ್ಕೆ ಮೊಲ ಹಚ್ಚಿದಾಗ ಇದು ಬೇಗ ವಾಸಿ ಆಗುತ್ತೆ. ಇನ್ನು ವಿಸ್ತರಿಸಿ ಹೇಳ್ಬೇಕಿಲ್ಲ ಅನ್ಸುತ್ತೆ. ಈಗಾಗಿ ನಿಂಗೆ ಅರ್ಥ ಆಗಿರುತ್ತೆ ಎಂಥ ಹುಡುಗಿನೇ ನಮ್ಮ ಭೂಮಿನ ಬಿಟ್ಟು ಎಂಥ ಹುಡುಗಿನೇ ಅವ್ರ ಹತ್ರ ನಿನ್ನ ಪ್ರೀತಿ ನಿವೇದನೆ ಮಾಡಿದ್ರೆ ಖಂಡಿತ ಒಪ್ಪೋದಾರೆ. ಹಾಗಂತ ನೀನಾಗೆ ಹೋಗ್ಬೇಕು ಅಂತೇನಿಲ್ಲ, ಅವರಾಗೇನೂ ಬೇಡ. ಈ ವಿಷಯದ ಹಂಗೆ ಒಪ್ಪಂದದ ಹೆಂಡತಿ ಅಂತ ಭೂಮಿ ನಿಂತಾಗಿದ್ರು ಕೂಡ ಅವಳು ನಿಜವಾಗ್ಲು ನಿನ್ನ ಪ್ರೀತಿ ಮಾಡ್ತಾಳೆ. ನೀನು ಪ್ರೀತಿ ಮಾಡ್ತೀಯ, ಸ್ವಲ್ಪ ಸಮಾಧಾನ ಮಾಡಿ. ಅವಳೆ ಬಂದು ನಿನ್ನ ಹತ್ರ ಪ್ರೀತಿನ ನಿವೇದನೆ ಮಾಡ್ತಾನೆ. ನಿನ್ನ ಪ್ರೀತಿ ಶರಣಾಗತಿ ಆಗ್ತಾನೆ. ಆಗ ಏನಾಗಲಿ. ನೀವ್ ಹೇಳ್ತಿರೋದು ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ, ಆದ್ರೆ ಭೂಮಿ ಅವಳೇ ಬಂದು ಅವಳ ಪ್ರೀತಿನ ಹೇಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು? ಭೂಮಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಅವಳೊಂಥರ ಹೇಗೆ ಗೊತ್ತಾ, ಸಾಹಿತ್ಯ ಇನ್ನೊಂದು ವರ್ಷ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ? ಹೇಳ ಒಂದಿಷ್ಟು ದಿನ ನೋಡೋಣ ಮುಂದೆ ಏನಾಗತ್ತೆ ಅಂತ. ಅದಾಗದೇ ಏನಾದ್ರೂ ಒಂದು ದಾರಿ ಇಟ್ಕೊಳುತ್ತೆ. ಆದ್ರೆ ನಾವು ಯಾವುದೇ ನಿರ್ಧಾರಕ್ಕೂ ಇಂಗ್ಲಿಷ್ನ ಸ್ಟಿಕ್ ಆನ್ ಅಂಟ್ಕೊಂಡಿರ್ಬಾರ್ದು. ಸ್ವಲ್ಪ ಸಡಿಲ್ ಆಗಿರ್ಬೇಕು. ಅದಾಗದೇ ಪ್ರಕೃತಿಯ ನಿಯಮದ ಪ್ರಕಾರ ಸರಿಪಡಿಸ್ಕೊಂಡು ಸಾಹೇಬ್ರೆ, ಕಾಲ್ ತುಂಬಾ ನೋವ್ತಾ ಇದೆ. ಬುಲೆಟ್ ಅಲ್ವಾ? ಇವಾಗ ನಡೀಲಿಲ್ಲ ಅಂದ್ರೆ ಮುಂದೆ ನಡೆಯೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದನ್ನೇ ಅಲ್ವಾ ಫಿಸಿಯೋಥೆರಪಿಸ್ಟ್ ಹೇಳೋದು. ಅಯ್ಯೋ, ನಂಗೆ ಆಗ್ತಿಲ್ಲ. ಆಗಲ್ಲ ಅನ್ಕೊಂಡ್ರೆ ಏನು ಆಗುತ್ತೆ? ಕಾನ್ಸ್ಟೇಬಲ್ ಟ್ರೈನಿಗೂ ಆಗಲ್ಲ ಅನ್ಕೊಂಡಿದ್ದೆ, ಆಗತ್ತೆ ಅನ್ಕೊಂಡಿದ್ದಾನೆ. ಅದೇನೇನು ನೋಡು, ಅಷ್ಟು ದೂರ ಅಷ್ಟೇ. ಅಷ್ಟು ದೂರ ಅಲ್ಲ, ಅಷ್ಟು ದೂರ. ಅಲ್ಲಿ ತನಕ ನನ್ಬಿಟ್ಮೇಲೆ ಫುಲ್ ರೆಸ್ಟ್, ಕಂಪ್ಲೀಟ್ ರೆಸ್ಟ್. ಆಗಲ್ಲ ಅನ್ಕೊಂಡು ನನ್ನ ಒಬ್ಬನ ಬಿಟ್ಟು ಇಲ್ಲಿ ತನಕ ಬಂದಿದ್ಯಾ? ನೋಡೋಣ ಅಂತ. ಆದ್ರೆ ಗುಡ್ ಚೆನ್ನಾಗ್ ಮಾಡ್ತೀನಿ ಮತ್ತೆ ತರ. ಗುಡ್ ಅಷ್ಟೇ. ಸಾಹೇಬ್ರೆ, ಏನ್ ಮಾಡ್ತಿದ್ದೀರಾ? ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಸ್ಟ್ರೆಚ್ ಮಾಡ್ತಾ ಹೋಗ್ಬೇಡ, ಒಂಚೂರು ತಲೆಗೆ ಅನ್ಸುತ್ತೆ. ಏನಾಯ್ತು? ನೋವಾಯ್ತು. ಸ್ವಲ್ಪ ನೋವಾಗುತ್ತೆ, ನೋವು ತಡ್ಕೋಬೇಕು ಆಯ್ತಾ? ಎಲ್ಲ ಮಾಡಿದ್ರೆ ನೋವು ಕಮ್ಮಿ ಆಗುತ್ತೆ ಸಾಹೇಬ್ರೆ. ಅಪ್ಪ, ನಂಗೆ ತುಂಬಾ ಒಂದ್ ಕೆಲ್ಸ ಮಾಡ್ತೀನಿ. ನೀವು ಮಾಡ್ಕೊಂಡು ನನ್ ಕಾಲ್ ಕಿತ್ಕೊಟ್ಬಿಡ್ತೀನಿ. ನೀವ್ ಎಕ್ಸರ್ಸೈಸ್ ಮಾಡಿಸ್ಕೊಳ್ಳಿ, ನಾನು ಒಳಗ್ ಹೋಗ್ತೀನಿ. ಏನಿದು ಮಾತು ಕೇಳಿಲ್ಲ ಅಂದ್ರೆ ಕಾಲು ಟೈಟ್ ಕೊಡ್ತೀನಿ. ಕೊಡಿಲಿ. ನೀವ್ ಹಿಂಗೆಲ್ಲ ಹೇಳಿದ್ರೆ ನಾನ್ ಕೊಡಲ್ಲ. ಅಪ್ಸರೇ ಮೆತ್ತಿಗೆ. ಅಷ್ಟೇ. ಏನು ಆಗಲ್ಲ. ಬರೀ ಫಿಂಗರ್ಸ್ ಮೇಲೆ ಈ ತರ ನಡಿಬೇಕು. ನಾನ್ ಹತ್ರ ಫಿಂಗರ್ಸ್ ಅಲ್ಲೆಲ್ಲ ನಡಿಯಲ್ಲ ಸಾಹೇಬ್ರೆ. ಮತ್ತೆ ಇನ್ನೇನ್ರಲ್ಲಿ ನಡೀತೆ? ಕಾಲಲ್ಲಿ ನಡಿತೀನಿ. ನಾನು ಹೇಳ್ದಂಗ್ ನಡೆದ್ರೆ ನಿನ್ನ ನಾನು ಕರೀತೀನಿ. ಅಂದ್ರೆ ಅಪ್ಸರೆ ಅಂತ ಮಾಡು. ಸೈಡ್ ಇಡ್ಕೊಳ್ಳಿ. ಮೈದು ಹುಷಾರು. ಓಕೆ, ನೋವಿದ್ಯಾ? ಮೂವ್ ಮಾಡಿ. ಏನಿದ್ಯಾ? ಮೈದು ಪೂರ್ತಿ ನೋವಿಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೆ ಒಂದ್ ಸ್ವಲ್ಪ ನೋವಿದೆ.
ನಾನು ಬ್ಯಾಂಡೇಜ್ ನ ಇವಾಗ ಬಿಚ್ತಾ ಇದ್ದೀನಿ. ಚೆಕ್ ಮಾಡೋಣ ಏನಾಗಿದೆ. ಶೋ ಮೈದು ಗಾಯ ಆಗ್ಬಿಟ್ಟಿದೆ. ನಿಮ್ಗೊಂದ್ ಗುಡ್ ನ್ಯೂಸ್ ಕೊಡ್ಲಾ? ಗಾಯ ಫುಲ್ ವಾಸಿ ಆಗಿದೆ. ಸ್ವಲ್ಪ ಮಾರ್ಕ್ ಉಳ್ಕೊಂಡಿದೆ. ಆ ಮಾರ್ಕ್ ಹೋಗೋದಕ್ಕೆ ನಾನು ನಿಮ್ಗೊಂದು ಆಯಿಂಟ್ಮೆಂಟ್ ಕೊಡ್ತೀನಿ. 7 ದಿವಸ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ರಾತ್ರಿ ಹಚ್ಕೊಳ್ಳಿ. 8ನೇ ದಿವಸ ಗಾಯ ಬಾಯ. ಅಯ್ಯೋ ಕಾಲ್ ಕನೆಕ್ಟೇ ಆಗ್ತಿಲ್ವಲ್ಲ. ಅಂಜುಗಾದ್ರೂ ಫೋನ್ ಮಾಡ್ತೀನಿ. ಹಲೋ ಅಪ್ಪು, ಹೇಗಿದ್ಯಾ? ಹಲೋ ಅಂಜು. ಅಂಜು, ನಿಂಗೊಂದ್ ಶಾಕಿಂಗ್ ನ್ಯೂಸ್ ಹೇಳ್ಬೇಕು ಕಣೆ. ಅಪ್ಪು, ಯಾಕೆ ಗಾಬರಿ ಆಗಿದ್ಯಾ? ಏನಾಯ್ತು? ಅಯ್ಯೋ ಅಂಜು, ಅದು ಅದನ್ನ ನೋಡೋದೆ ಸಿಗ್ಲಿಲ್ಲ. ಅಯ್ಯೋ ಅಂಜು, ಅಜ್ಜಿಗೆ ಕಾಲ್ ಮಾಡ್ದೆ, ಆದ್ರೆ ಅವ್ನ್ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ, ನಿನಗ್ ಫೋನ್ ಮಾಡ್ದೆ. ಅಜ್ಜು, ಹೇಗಾದ್ರು ಫಸ್ಟ್ ಅಜ್ಜಿಗೆ ವಿಷಯನ ತಿಳಿಸು ಬೇಗ. ನಾನು ಫಸ್ಟ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಹೇಳ್ತೀನಿ. ಹಾ ಅಪ್ಪು, ನಿಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಯಾಕೆ ಹುಚ್ಚು ತರ ಮಾತಾಡ್ತಿದ್ಯಾ? ಏ ಅಂಜು, ಇಲ್ಲ ಕಣೆ, ಅದ್ ನಮ್ ದೇವ ಹೇಳ್ತೇನೆ. ಅಪ್ಪು, ಅವ್ರ ಮನೇಲಿ ನನ್ ಕಣ್ ಮುಂದೆನೆ ಇದ್ದಾರೆ. ಹಾ, ಏ ಅಂಜು, ಏನೇ ಹೇಳ್ತಿದ್ಯಾ ನೀನು? ಅಲ್ಲ, ನನ್ ಕಣ್ಣು ಮುಂದೆ ಹೋದ್ರು ಸಾಧ್ಯ? ನೀನ್ ಒಂದ್ ನಿಮಿಷ ಕಾಲ್ ಕಟ್ ಮಾಡು, ನಾನ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ನೋಡಿದ್ಯಾ, ತಲೆ ಸರಿ ಇದೆ ತಾನೆ ನಿಂಗೆ? ಪ್ರ್ಯಾಂಕ್ ಮಾಡೋಕೆ ಬೇರೆ ವಿಷಯನೇ ಸಿಗ್ಲಿಲ್ವಾ? ನಮ್ಮ ಅಮ್ಮನೇ ಬೇಕಾ ನಿಂಗೆ? ಅಂಜು, ಅಪ್ಪು, ಸುಮ್ನೆ ನನ್ಗೆ ಇರಿಟೇಟ್ ಮಾಡ್ಬೇಡ. ಹೋಗ್ ಮುಖ ತೊಳ್ಕೊ, ನಷ್ಟ ಆದ್ರೂ ಇಳಿಯುತ್ತೆ. ಇಲ್ಲ ಅಯ್ಯೋ ದೇವ್ರೆ, ನಾನ್ ನೋಡ್ದೆ ಅಲ್ವಾ. ಅಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಪ್ರೇಮು ಅತ್ತೆ ಹೇರ್ ಸ್ಟೈಲು, ಅತ್ತೆ ತರನೇ ಡ್ರೆಸ್ಸು. ಅಲ್ಲ, ಒಂದ್ ಪಕ್ಷ ಒಬ್ರ ತರ ಇನ್ನೊಬ್ರು ಇದಾರೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಅತ್ತೆ ಏನ್ ಸ್ಯಾರಿ ಹಾಕಿದ್ರು ಇವರು ಅದೇ ತರ ಸೇಮ್ ಸ್ಯಾರಿ. ಅಥವಾ ಇದೆಲ್ಲ ನನ್ ಭ್ರಮೆನಾ? ಪೋಸ್ಟ್ ಪೋಸ್ಟ್ ಬಂದಿದೆ ಸರ್. ಬಂದೆ ಯಾರ ಹೆಸರು ಬಂದಿದೆ ಪೋಸ್ಟ್? ಭೂಮಿ ಅವರಿಗೆ ಪೋಸ್ಟ್ ಬಂದಿದೆ. ಇಲ್ಲೊಂದು ಸೈನ್ ಹಾಕಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಡಿಪಾರ್ಟ್ಮೆಂಟ್ ಇಂದ ಪೋಸ್ಟ್ ಬಂದಿದೆ ಅಂದ್ರೆ ಇದು ಪೋಸ್ಟಿಂಗಿಗೆನೆ. ಎಷ್ಟು ಬೇಗ ನನ್ಕೋ ಕೇಳಿಸ್ಬಿಡ್ತು ನಿಂಗೆ. ಪೋಸ್ಟಿಂಗ್ ಬೇರೆ ಊರಲ್ಲಿ ಆಗಿರುತ್ತೆ. ಅಮ್ಮನ್ ಕರ್ಕೊಂಡು ಮೊದ್ಲು ಅಲ್ಲಿ ಹೋಗ್ಬಿಡ್ಬೇಕು. ಪಾಪ ಸಾಹೇಬ್ ನನ್ನಿಂದ ಎಷ್ಟೆಲ್ಲ ಹಿಂಸೆ ಅನುಭವಿಸಿದಾರೆ. ಈ ಮುಂದೇನಾದ್ರೂ ಆರಾಮಾಗಿರ್ಲಿ. ಭೂಮಿ, ಮಾವ ಯಾರಿಗಮ್ಮ ಲೆಟ್ರು? ಮಾವ, ನನ್ನ ಹೆಸರಿಗೆ ಬಂದಿದೆ ಪೋಸ್ಟ್. ಇದು ಹೌದಾ? ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಪೋಸ್ಟ್. ಓ, ಹಾಗಾದ್ರೆ ಪೋಸ್ಟಿಂಗ್ ಕನ್ಫರ್ಮೇಶನ್ ಲೆಟರ್. ಹೌದಾ? ಸಂಗೀತಾ, ಅಜಿತಾ, ಎಲ್ರು ಬನ್ನಿ. ಭೂಮಿಗೆ ಪೋಸ್ಟಿಂಗ್ ಅಂತೆ ಲೆಟರ್ ಬಂದಿದೆ. ಬಾ, ಅದೇ ನನ್ ಪೋಸ್ಟಿಂಗ್ ಲೆಟರ್ ಅನ್ಸುತ್ತೆ ಅತ್ತೆ. ಓಪನ್ ಮಾಡ್ಬಾ. ಓಪನ್ ಮಾಡಿ. ಏನ್ ಅಜ್ಜಿ, ಏನಾಯ್ತು? ಅದನ್ನ ಓದಿದ ತಕ್ಷಣ ನಿಮ್ ಮುಖ ಎಲ್ಲ ಬಾಡೋಯ್ತಲ್ಲೋ. ನಮ್ ಭೂಮಿಗೆ ಪೋಸ್ಟಿಂಗ್ ಆಗಿದ್ಯೇನೋ? ಅಯ್ಯೋ ಭಗವಂತ, ನನ್ ನಂಬಿಕೆ ಎಲ್ಲ ಹಾಳಾಗೋಯ್ತಲ್ಲಪ್ಪ. ನಮ್ ಭೂಮಿಗೆ ಅಜಿತನ್ ಸ್ಟೇಷನ್ ಅಲ್ಲೇ ಪೋಸ್ಟಿಂಗ್ ಆಗುತ್ತೆ, ಇವ್ರಿಬ್ರು ಜೊತೆಲೇ ಕೆಲ್ಸಕ್ ಹೋಗ್ತಾರೆ, ಜೊತೆಲೇ ಮನೆಗ್ ಬರ್ತಾರೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆ ಎಲ್ಲ ನಿರಾಸೆ ಮಾಡ್ಬಿಟ್ಟ ಆ ದೇವ್ರು. ಎಲ್ಲ ನಾವ್ ಅಂದ್ಕೊಂಡ್ ಹಾಗೆ ಆಗುತ್ತ ಸಂಗೀತ? ಎಲ್ಲಿ ಪೋಸ್ಟಿಂಗ್ ಆಗಿದೆಯೋ ಅಲ್ಲಿ ಹೋಗ್ಲೇಬೇಕಲ್ವಾ ಅವಳು? ಅದೇ ತಾನೇ ಅವಳ ಡ್ಯೂಟಿ. ನಮ್ಮ ಅಕ್ಕ ಆಸೆ ಪಟ್ಟಿದ್ದು ಪೊಲೀಸ್ ಆಗ್ಬೇಕು ಅಂತ ತಾನೆ. ಅವಳಿ ಮನೆ ಬಿಟ್ಟು ಹೋಗೋದು ನಂಗೊಂದ್ ಚೂರು ಇಷ್ಟ ಇಲ್ಲ. ಆದ್ರೂ ಅಕ್ಕ ಆಲ್ ದ ಬೆಸ್ಟ್. ಎಲ್ಲ ದೇವ್ರಿಚ್ಛೆ. ಅಳಿಯಂದ್ರು ಒಂದ್ ಕಡೆ, ನೀನೊಂದ್ ಕಡೆ ಇದ್ರೆ ಅದ್ ಏನ್ ಚೆನ್ನಾಗಿರುತ್ತೆ ಭೂಮಿ. ಈ ಕೆಲ್ಸನ ಬೇಡ, ಬಿಟ್ಬಿಡು. ಏನ್ ಮಾತು ಅಂತ ಆಡ್ತಿದ್ರ ಭಾಗ್ಯಮ್ಮ? ಇಷ್ಟ ಈಸಿಯಾಗಿ ಬಿಟ್ಬಿಡೋದಕ್ಕೆ ಅವಳು ಅಷ್ಟು ಕಷ್ಟಪಟ್ಟು ಓದಿ ಪಾಸ್ ಆಗಿದ್ದು. ಸ್ವಲ್ಪ ದಿನ ಕೆಲಸ ಮಾಡ್ಲಿ, ಆಮೇಲೆ ನನಗೆ ಪರಿಚಯ ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ಇದೇ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ನೀನ್ ಟೆನ್ಷನ್ ಮಾಡ್ಕೋಬೇಡ ಭೂಮಿ. ಅಮ್ಮ, ನೀನ್ ಸುಮ್ನಿರಮ್ಮ. ದೊಡ್ಡ ಸಾಹೇಬ್ರು ಹೇಳ್ತಿದಾರಲ್ವಾ, ನಮ್ ಕೈಯಲ್ಲಿ ಏನಿದೆ ಆ ದೇವ್ರು ಹೇಗ್ ನಡೆಸ್ತಾನೋ ಹಾಗ್ ನಡಿಬೇಕು ಅಷ್ಟೇ. ಶುಭೋದಯ ಎಲ್ರಿಗೂ. ಸಮಾಚಾರ ಎಲ್ಲ ಸಭೆ ಸೇರ್ಬಿಡ್ತೀನಿ. ಬರಪ್ಪ, ಭೂಮಿಗೆ ಪೋಸ್ಟಿಂಗ್ ಸಿಕ್ತು. ಆದ್ರೆ ನೀವಾಗ ನೀವೇ ಊಹೆ ಮಾಡ್ಕೊಂಡು ಅದೇನೇನೋ ಮಾತಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಒಂದ್ ಸೀಕ್ರೆಟ್ ಹೇಳ, ಅದಕ್ಕೆ ಪೋಸ್ಟಿಂಗ್ ಆಗಿರೋದು ಇದೇ ಊರಲ್ಲಿ. ಅದು ನನ್ station. ಕ್ಷಣ ಜೀವನೋ ಭೂಮಿ, ನಿನಗೆ ಖುಷಿ ಆಗ್ತವಾ?
ಇಲ್ಲ ಅತ್ತೆ, ನನ್ ಖುಷಿ ಆಗ್ಲಿಲ್ಲ. ಇವ್ರ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋದ್ ನನ್ ಒಂಚೂರು ಇಷ್ಟ ಇಲ್ಲ. ಯಾಕಮ್ಮ ಅಜಿತಿನ್ ಜೊತೆ ಕೆಲಸ ಮಾಡೋದು ಕಷ್ಟ ಅನ್ಸುತ್ತಾ ನಿನ್ಗೆ? ಮಾವ, ಅದು ಒಂದ್ ದಿವಸ ಇವ್ರ ಕೆಲಸ ಮಾಡಿದಕ್ಕೇನೆ ನನಗ್ ಗುಂಡು ಹೊಡೆದು ನನ್ನ ಮಲಗಿಸ್ಬಿಟ್ರು. ಇನ್ ದಿನನಿತ್ಯ ನಾನ್ ಇವ್ರೊಟ್ಟಿಗೆ ಕೆಲಸ ಮಾಡ್ಬೇಕು ಅಂದ್ರೆ ನನ್ ಜೀವನ ಅಂಗೈ ಇಟ್ಕೊಂಡು ಓಡಾಡ್ಬೇಕಾಗತ್ತೆ ಮಾವ. ಅಷ್ಟೇ ಅಲ್ಲ ಮಾವ, ಯಾವ ಸಮಯದಲ್ಲಿ ಯಾವ ಕಡೆಯಿಂದ ಗುಂಡು ಇರುತ್ತೆ ಅಂತ ನಾನು ಎಚ್ಚರಿಕೆಯಿಂದಾನೇ ಇರ್ಬೇಕಾಗತ್ತೆ. ಅಲ್ಲ, ಈ ರಿಸ್ಕ್ ಎಲ್ಲ ಬೇಕಾ ಹೇಳಿ? ಬೇಡ ಅಲ್ವಾ? ಅಷ್ಟೇ ಅಲ್ಲ, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನ್ ಸಾಹೇಬ್ರೊಟ್ಟಿಗೆ ಕೆಲಸ ಮಾಡೋದು ಸಾಹೇಬ್ರಿಗೆ ಇಷ್ಟ ಇಲ್ಲ. ಯಾಕಕ್ಕೆ? ಈಗ ಸಾಹೇಬ್ರ ಸ್ಟೇಷನ್ ಅಲ್ಲಿ ಒಬ್ರು ಸದಾನಂದ್ ಅಂತ ಇದಾರೆ. ನಿನಗ್ ಗೊತ್ತಮ್ಮ ಇದು? ಗೊತ್ತು. ಅವ್ರ ಎಲ್ಲರೂ ಸೇರಿ ನನ್ನ ಭೂಮಿ ಅಂತಾನೆ ಹೆಸರಿಡ್ ಕೂಗ್ತಾರೆ. ಅವ್ರ ಅಕ್ಕ ತಂಗಿ ಇದ್ದಿದ್ರೆ ಹೋಗಮ್ಮ ಬಾಮ್ಮ ಅಂತ ಮಾತಾಡ್ಸಲ್ವಾ? ಆ ತರನೇ ಸಲ್ವಿ ನನ್ನ ಬಾ ಭೂಮಿ ಅಂತ ಮಾತಾಡಿಸ್ತಾರೆ. ನಾನೇನಾದ್ರೂ ಸಾಹೇಬ್ರ ಸ್ಟೇಷನ್ಗೆ ಹೋದ್ರೆ ಆ ಆತ್ಮೀಯತೆ ಉಳಿಯತ್ತಾ? ನೀನೊಂದ್ಸತಿ ಯೋಚನೆ ಮಾಡು. ಆಮೇಲೆ ಅವ್ರು ಯಾರು ನನ್ ಜೊತೆ ಮಾತಾಡ್ಸೋದೇ ಇಲ್ಲಮ್ಮ, ಇದು ಇನ್ಸ್ಪೆಕ್ಟರ್ ಹೆಂಡತಿ ಇವಳು ಅಂತ ನನ್ನ ದೂರ ತಳ್ಳಿಬಿಡ್ತಾರೆ. ಅಷ್ಟೇ ಅಲ್ಲ, ಸಾಹೇಬ್ರಿಗೂ ಕೆಲಸ ಹೇಳೋದಕ್ ಮುಚ್ಕರ ಆಗುತ್ತೆ. ಅತ್ತೆ, ಇವಾಗ ಬೇರೆ ಏನಾದ್ರೂ ತಪ್ಪು ಮಾಡಿದ್ರೆ ನಮ್ ಸಾಹೇಬ್ರು ಕ್ಯಾಬಿನಿಗೆ ಕರೆದು ಬೆಂಡೆತ್ ಬ್ರೇಕ್ ಹಾಕ್ಬಿಡ್ತಾರೆ. ಅದೇ ಸ್ವಂತ ಹೆಂಡತಿ ತಪ್ಪು ಮಾಡಿದ್ರೆ ಬೆಂಡೆತ್ ಬ್ರೇಕ್ ಹಾಕಕ್ಕಾಗತ್ತಾ? ಪಾಪ ಅವ್ರಿಗೂ ಬೇಜಾರಲ್ವಾ? ಅವ್ರಿಗ್ ಬೇಜಾರಾದ್ರೆ ನನ್ಗೂ ಬೇಜಾರಲ್ವಾ? ಸುಮ್ನೆ ನನ್ನಿಂದ ಸಾಹೇಬ್ರಿಗೆ ಯಾಕೆ ಕಷ್ಟ? ದೊಡ್ಡ ಸಾಹೇಬ್ರೆ, ನೀವ್ ಯಾರು ನನಗ್ ಬೇರೆ ಕಡೆ ಪೋಸ್ಟಿಂಗ್ ಹಾಕಿ ಕೊಟ್ಬಿಡಿ. ಇರ್ಲಿ ಭೂಮಿ, ಬರೀ ನೀನ್ ಒಬ್ಳೆ ಮಾತಾಡ್ತಾ ಇದೆಯಲ್ಲ, ಇದ್ರ ಬಗ್ಗೆ ಅಜಿತಿನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಅಜಿತಾ, ಕೇಳೋಣ. ಆಕ್ಚುಲಿ ಈ ಮನೇಲಿ ಮಾತ್ರ ಭೂಮಿ ನನ್ ಹೇಳ್ತಿ, ನೀವು ನನ್ ಫ್ಯಾಮಿಲಿ. ಒಂದು ಸಲ ನಾನು ಯೂನಿಫಾರ್ಮ್ ಹಾಕೊಂಡು ಈ ಬಸ್ಸಲ್ ದಾಟಿ ಗೇಟಿಂದ ಆಚೆ ಕಾಲಿಟ್ರೆ ನನ್ನ ಸಿಕ್ಕಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್. ನನಗೆ ಇವಳು ಯಾರು ಅನ್ನೋದೇ ಗೊತ್ತಿರಲ್ಲ. ನೀವುಗಳು ನನ್ ಸಂಬಂಧನೇ. ನನ್ನ ಸ್ಟೇಷನ್ ಅಲ್ಲಿರುವಂತ ಮಿಕ್ಕ ಕಾನ್ಸ್ಟೇಬಲ್ ಗಳತರನೆ ಭೂಮಿನೂ ನಾನು. ಅಲ್ಲಿ ಯಾವ್ದೇ ಕಾರಣಕ್ಕೂ ಪರ್ಸನಲ್ ರಿಲೇಶನ್ಶಿಪ್ ಬರಬೇ ಇಲ್ಲ. ಅಂಡ್ ಇವಳು ತಪ್ಪು ಮಾಡಿದ್ರು ಬೈತೀನಿ, ಬೆಂಡೆತ್ತಿ ಬ್ರೇಕ್ ಆಗ್ತೀನಿ. ಅಂಡ್ ಇನ್ನೊಂದು ವಿಚಾರ, ನನಗೆ ಯಾವ್ದೇ ಕಾರಣಕ್ಕೂ ಕೆಲಸದಲ್ಲಿ ಎಮೋಷನ್ಸ್ ಅನ್ನೋದು ಇಲ್ವೇ ಇಲ್ಲ. ಹೆಂಗ್ ಇರ್ಬೋದು ಅಜ್ಜಿ, ಆದ್ರೆ ಅಲ್ಲಿ ಉಳ್ದವ್ರಿಗೆಲ್ಲ ಇರುತ್ತಲ್ವಾ? ಡೋಂಟ್ ವರಿ, ನನ್ ಹತ್ರ ಕೆಲಸ ಮಾಡೋದಕ್ ಬಂತು ಅಂತ ಹೇಳಿದ್ರೆ ನನ್ ಮೈಂಡ್ ಸೆಟ್ ಅಲ್ಲೇ ಇರ್ಬೇಕು. 1-2 ದಿನ ಆಯ್ತು ಅಂತ ಹೇಳಿದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಪ್ರಾಬ್ಲಮ್ ಸ್ಟೇಷನ್ ಮುಂದೆನೆ ಟೀ ಅಂಗಡಿ ಇಟ್ಕೊಂಡು ಸ್ಟೇಷನ್ ಅಲ್ಲಿರೋ ಎಲ್ರು ಭೂಮಿನ ಹೋಗು ಬಾ ಅಂತ ತನ್ನ ಸ್ವಂತದವ್ರು ನೋಡ್ ಹಾಗೆ ನೋಡ್ತಾರೆ. ಈ ಹೋಗು ಬಾಗೆ ನಾನು ಆಲ್ರೆಡಿ ಅಡ್ಜಸ್ಟ್ ಆಗ್ಬಿಡ್ತೀನಿ, ಅದೇ ನನಗೆ ತೊಂದರೆ ಮಾಡುತ್ತೆ. ಅಂಡ್ ಇನ್ನು ಭೂಮಿ ನನ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಯಾವುದೇ ತರ ಅಭ್ಯಂತರ ಇಲ್ವೇ ಇಲ್ಲ.